ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮರ್ಧಸ್ಯ ತದಾತ್ಮನಂ ಸೃಜಾಮ್ಯಹಂ. ಭಗವದ್ಗೀತೆಯ ಈ ಒಂದು ಶ್ಲೋಕದ ಅರ್ಥ, ಯಾವಾಗೆಲ್ಲ ಧರ್ಮಕ್ಕೆ ಚ್ಯುತಿ ಉಂಟಾಗುವುದೋ ಹಾಗೂ ಯಾವಾಗ ಅಧರ್ಮ ಹೆಚ್ಚಾಗುವುದೋ ಆಗೆಲ್ಲ ನಾನು ಒಂದಲ್ಲ ಒಂದು ರೂಪದಲ್ಲಿ ಬಂದು ಧರ್ಮವನ್ನು ಪುನರ್ ಪ್ರತಿಷ್ಠಾಪಿಸ್ತೀನಿ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ನಾನು ಇವಾಗ ಯಾಕೆ ಈ ಮಾತನ್ನ ಈ ಶ್ಲೋಕವನ್ನ ಹೇಳ್ತಿದ್ದೀನಿ ಅಂತ ಅಂದ್ರೆ, ಈಗಿನ ಸಮಯಕ್ಕೆ ಧರ್ಮವನ್ನ ಎತ್ತಿ ಹಿಡಿಲಿಕ್ಕೆ ಬಂದಂತಹ ಆ ಭೀಮ ಭಗವಂತನ ಒಂದು ಸ್ವರೂಪ ಅಂತ ಹೇಳ್ಬೋದು. ನನ್ನ ಪ್ರಕಾರ ಆ ಒಂದು ಭಗವಂತನ ಸ್ವರೂಪನೇ ಈ ಒಂದು ಅನಾಮಿಕ ವ್ಯಕ್ತಿ ಭೀಮ. ಏನು ಧರ್ಮಸ್ಥಳದಲ್ಲಿ ನಿನ್ನಿನ ದಿನ ಹೋಗಿ 13 ಪ್ಲೇಸ್ ಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ತೋರಿಸಿ, ಇವತ್ತು ಕೂಡ ಈಗ ಅವು ಮತ್ತೆ ಉಳಿದಿರುವ ಜಾಗಗಳನ್ನ ತೋರ್ಸಲಿಕ್ಕೆ ಕ್ಷಣಗಣನೆ ಇವತ್ತು ಉತ್ಖನನ ಅಂದ್ರೆ ಬಾಡಿ ರಿಟ್ರೀವ್ ಮಾಡುವಂತಹ ಡಿಗ್ಗಿಂಗ್ ಪ್ರೋಸೆಸ್ ನಡೆಯಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದಿನ ಅಪ್ಡೇಟ್ ಗಳನ್ನ ಹೊತ್ತಿ ಮತ್ತೆ ಬರ್ತಾನೆ. ನಮಸ್ಕಾರ.